ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ. ಮೈಸೂರು ದಸರಾ ಗಜಪಯಣಕ್ಕೆ ಚಾಲನೆಯನ್ನ ನೀಡಲಾಗಿದೆ. ಹುಣಸೂರಿನ ಬೀರನ ಹೊಸಳ್ಳಿಯಲ್ಲಿ ಕಾರ್ಯಕ್ರಮ. ಗಜಪಡೆಗೆ ಚಾಲನೆ ನೀಡಿದ್ದಾರೆ ಸಚಿವ ಯತೀಂದ್ರ. ಪೂಜೆ ಸಲ್ಲಿಸಿ ಆನೆಗಳಿಗೆ ಫಲ ತಾಂಬೂಲ ನೀಡಿ ಚಾಲನೆಯನ್ನ ನೀಡಿದ್ದಾರೆ. ಮೊದಲ ಹಂತದಲ್ಲಿ 9 ಆನೆಗಳು ಆಗಮನ ಆಗುತ್ತೆ. ಧನಂಜಯ, ಮಹೇಂದ್ರ, ಏಕಲವ್ಯ, ಪ್ರಶಾಂತ, ಗೋಪಿ, ಶ್ರೀರಾಮ ಮತ್ತು ಲಕ್ಷ್ಮೀ ಕಾವೇರಿ ಆನೆಗಳು. ಕೊನೆ ಕ್ಷಣದಲ್ಲಿ ಈಗ ಸುಗ್ರೀವನ ಬದಲಿಗೆ ಶ್ರೀಕಂಠನಿಗೆ ಸ್ಥಾನವನ್ನ ನೀಡಲಾಗಿದೆ. ಮೃಗಡೆಯನ್ನ ನೀಡಲಾಯಿತು. ವೀರನ ಹೊಸಹಳ್ಳಿಯಲ್ಲಿ ಗಜಪಯಣ ಸಂದರ್ಭದಲ್ಲಿ ಅಭಿಮನ್ಯುಗೆ ಬೀಳ್ಕೊಡುಗೆಯನ್ನ ನೀಡಲಾಯಿತು. 6 ಬಾರಿ ಅಂಬಾರಿಯನ್ನ ಹೊತ್ತಿದ್ದಂತ ಅಭಿಮನ್ಯು. ಅದರ ಜೊತೆಯಲ್ಲಿ ದಸರಾ ಮಹೋತ್ಸವಕ್ಕೆ ಸಿದ್ಧತೆಗಳು ಕೂಡ ಈಗಾಗಲೇ ಆರಂಭ ಆಗಿದೆ. ಅದರ ಮೊದಲ ಭಾಗವಾಗಿ ಈಗ ಗಜಪಡೆ ಆಗಮನ ಆಗಬೇಕು. ಅದಕ್ಕೂ ಕೂಡ ತಯಾರಿಗಳು ನಡೀತಾ ಇದೆ. ಗಜಪಡೆಗೆ ಚಾಲನೆಯನ್ನ ನೀಡಿದ್ದಾರೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ. ಮೊದಲ ಹಂತದಲ್ಲಿ 9 ಆನೆಗಳು ಈಗ ಆಗಮಿಸಿದೆ. ಕೋಪಿಕ್ ಸ್ಪೆಷಲಿಸ್ಟ್ ಎಂದೇ ಹೆಸರುವಾಸಿಯಾಗಿದ್ದಂತಹ ಅಭಿಮನ್ಯು ಆನೆಗೆ ಇವತ್ತು ಬೀಳ್ಕೊಡುಗೆ ಕೊಡಲಾಗ್ತಾ ಇದೆ. 60 ವರ್ಷ ವಯಸ್ಸಾದ ಕಾರಣಕ್ಕಾಗಿ ಈ ಬಾರಿ ದಸರಾದಲ್ಲಿ ಭಾಗವಹಿಸ್ತಾ ಇಲ್ಲ. ತಾಲೀಗ ಸದ್ಯ ಮೈಸೂರಿನ ಹುಣಸೂರು ತಾಲೂಕಿನ ವೀರನ ಹೊಸಳ್ಳಿ ಸಫಾರಿ ಕೇಂದ್ರದಲ್ಲಿ ಇವತ್ತು ಗಜಪಯಣಕ್ಕೆ ಚಾಲನೆ ಕೊಡಲಾಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ 6 ಬಾರಿ ಅಂಬಾರಿಯನ್ನು ಹೊತ್ತು ಯಶಸ್ವಿ ದಸರಾಕ್ಕೆ ಕಾರಣರಾದಂತಹ ಅಭಿಮನ್ಯು ಆನೆಗೆ ವಿಶೇಷವಾಗಿ ಬೀಳ್ಕೊಡುಗೆ ಕೊಡಲಾಗ್ತಾ ಇರುವಂತದ್ದು ತುಷಾಸ ಗಮನಿಸ್ತಾ ಇರಬಹುದು. ಈಗಾಗಲೇ 2 ಬದಿಗಳಲ್ಲೂ ಕೂಡ 9 ಆನೆಗಳನ್ನ ನಿಲ್ಲಿಸಲಾಗಿದೆ. ಮಧ್ಯಭಾಗದಲ್ಲಿ ಅಭಿಮನ್ಯು ಆನೆಯನ್ನ ನಿಲ್ಲಿಸಲಾಗಿರುವಂತದ್ದು. ಅಲ್ಲಿಂದಲೂ ಕೂಡ ಪುಷ್ಪಾರ್ಚನೆ ಮಾಡುವ ಮೂಲಕವಾಗಿ ಅಭಿಮನ್ಯು ಆನೆಯನ್ನ ಮುಂಭಾಗ ಕರೆತರಲಾಗುತ್ತೆ. ವಿಶೇಷವಾದಂತಹ ಬೀಳ್ಕೊಡುಗೆಯನ್ನು ಕೊಡಬೇಕು ಅಂತೇಳಿ ಅರಣ್ಯ ಇಲಾಖೆಯ ಈ ಹಿಂದೆ ಸಚಿವರಾಗಿದ್ದಂತಹ ಈಶ್ವರ್ ಖಂಡ್ರೆ ಅವರು ಕೂಡ ಪತ್ರವನ್ನು ಬರೆದಿದ್ರು. ಸೊ ಹೀಗಾಗಿ ಸಾಕಷ್ಟು ಜನರು ಕೂಡ ಸಾಕಷ್ಟು ಒತ್ತಾಯವನ್ನು ಮಾಡಿದ್ರು. ಈ ಒತ್ತಾಯಕ್ಕೆ ಒಂದು ಮಳೆದಿರುವಂತಹ ಅರಣ್ಯ ಇಲಾಖೆ ಇವತ್ತು ಬೀಳ್ಕೊಡುಗೆ ಕೊಡುವಂತಹ ಸಮಾರಂಭ ಮಾಡ್ತಾ ಇರುವಂತದ್ದು. 2 ಬದಿಗಳಲ್ಲೂ ಕೂಡ ಈ ಬಾರಿಯ ದಸರಾ ಮಹೋತ್ಸವದಲ್ಲಿ ಭಾಗಿಯಾಗುವಂತಹ ಆನೆಗಳು ಕೂಡ ನಿಲ್ಲಿಸಲಾಗಿದೆ. ಮಧ್ಯಭಾಗದಲ್ಲಿ ಅಭಿಮನ್ಯು ಆನೆಯನ್ನು ನಿಲ್ಲಿಸಲಾಗಿರುವಂತದ್ದು. ವಿಶೇಷವಾಗಿ ಅಭಿಮನ್ಯು ಆನೆಗೆ ವಿಶೇಷವಾದಂತಹ ಅಲಂಕಾರವನ್ನು ಮಾಡಲಾಗಿರುವಂತದ್ದು ತುಷಾಸ ಗಮನಿಸ್ತಾ ಇರಬಹುದು. ಈಗಾಗಲೇ ವಿವಿಧ ಬಣ್ಣಗಳನ್ನ ಅಭಿಮನ್ಯು ಆನೆಯ ಮೈ ಮೇಲೆ ಕೂಡ ಬೆಳೆದ ರಾಜಲಾಂಛನಾಗಿರುವಂತಹ ಗಂಡ ಮೆರುಂಡ ಇರಬಹುದು. ವಿಶೇಷವಾದಂತಹ ಅಲಂಕಾರ ಕೂಡ ಮಾಡಲಾಗಿದೆ. 2 ಬದಿಗಳಲ್ಲೂ ಕೂಡ ದಸರಾ ಆನೆಗಳನ್ನು ನಿಲ್ಲಿಸಲಾಗಿದೆ. ಮಧ್ಯಭಾಗದಲ್ಲಿ ಅಭಿಮನ್ಯು ಅಂದ್ರೆ ಈಗ ಸಾಕಷ್ಟು ಕೂಪಿಕ್ ಸ್ಪೆಷಲಿಸ್ಟ್ ಅಂತ ಹೆಸರು ಪಡೆದಿರುವಂತಹ ಅಭಿಮನ್ಯು ಆನೆ ವಿವಿಧ ಹುಲಿ ಕಾರ್ಯಾಚರಣೆ ಇರಬಹುದು, ಆನೆ ಕಾರ್ಯಾಚರಣೆಯಲ್ಲಿ ಸೆರೆ ಕಾರ್ಯಾಚರಣೆಯಲ್ಲಿ ಕೂಡ ಭಾಗವಹಿಸಿ ಎತ್ತಿದ ಕೈ ಸಾಕಷ್ಟು ಸೈ ಹಂಚಿಕೊಂಡಿರುವಂತಹ ಅಭಿಮನ್ಯು ಆನೆಗೆ ವಿಶೇಷವಾದಂತಹ ಬೀಳ್ಕೊಡುಗೆಯನ್ನ ಇವತ್ತು ಅರಣ್ಯ ಇಲಾಖೆ ಕೊಡ್ತಾ ಇರುವಂತದ್ದು. ಸೊ ಈ ಮೂಲಕವಾಗಿ ಸತತ 6 ಬಾರಿ ಅಂಬಾರಿಯನ್ನು ಹೊತ್ತು ಯಶಸ್ವಿ ದಸರಾಗೆ ಕಾರಣರಾಗಿದ್ದಂತಹ ಅಭಿಮನ್ಯು ಆನೆಗೆ ವಿಶೇಷವಾದಂತಹ ಬೀಳ್ಕೊಡುಗೆ ಕೊಡುವಂತಹ ಕಾರ್ಯಕ್ರಮವನ್ನು ಅರಣ್ಯ ಇಲಾಖೆ ಆಯೋಜನೆ ಮಾಡಲಾಗಿರುವುದು. ಈ ಮೂಲಕವಾಗಿ ಅಭಿಮನ್ಯು ಆನೆಗೆ ಬೀಳ್ಕೊಡುಗೆ ಕೊಡುವಂತಹ ಕಾರ್ಯಕ್ರಮ ವೀರನ ಹೊಸಳ್ಳಿಯಲ್ಲಿ ನಡೀತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.